ಹಲೋ ಹಲೋ ತಮ್ಗೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಮತ್ತು ಮುಂಬರುವ ಸಂಕ್ರಮಣದ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ ಪತ್ರಗಳನ್ನ ಹೇಗೆ ಬರಿಬೇಕು ನೀವು ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಬಂಧುಗಳು ನಿಮ್ಮ ಮಿತ್ರರಿಗೆ ನೀವು ಪತ್ರಗಳನ್ನ ಹೇಗೆ ಬರಿಬೇಕು ಅನ್ನುವಂಥದ್ದು ಇಲ್ಲಿ ಬೋರ್ಡ್ ಮೇಲೆ ಹಾಕಿದ್ದೀನಿ ನಾನು ಇದು ಇಲ್ಲಿ ಹಾಕಿದೆ ನೋಡಿ ಇದು ಕುಶಲ ಅಂದ್ರೆ ನಾವು ಆರಾಮದಿ ಬಂದಾಗ ಶ್ರೀ ದೇವರ ಹೆಸರು ಆಮೇಲೆ ಡೇಟ್ ಹಾಕಿದ್ದೀನಿ 1/1/2025 ಯಾರಿಗೆ ಬರಾಕಿದ್ರಿ ಪತ್ರ ಅದ ನಿಮ್ಮ ತಂದೆ ತಾಯಿ ಬರಾಕಿದ್ರಿ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಮಣದ ಶುಭಾಶಯಗಳು ಇದು ಇಲ್ಲಿ ಬರಿಬೇಕು ಈ ಲೆಟರ್ ಇಲ್ಲಿ ನಾ ಈ ವಿಷಯನ ಬರಿಬೇಕು ಈ ವಿಷಯನ ಇಲ್ಲಿ ಬರಿಬೇಕು ಆಮೇಲೆ ಈ ಕಡೆ ಬರ್ತೈತಲ್ಲ ಇಲ್ಲಿ ಬರ್ತೀನಿ ನೋಡೋಣ ಈಚೆ ಕಡೆ ಏನು ಬರಿಬೇಕು ನೀವು ಯಾರು ಬರ್ತೀರಲ್ಲ ನಿಮ್ಮ ತಂದೆ ತಾಯಿ ಬರ್ತೀರಲ್ಲ ನಿಮ್ಮ ತಂದೆ ತಾಯಿ ಬರಿಬೇಕು ನಿಮ್ಗ ಮಾವ ಇದ್ರ ಮಾವು ಬರಿಬೇಕು ಅತ್ತೆ ಇದ್ರೆ ಅತ್ತೆ ಬರಿಬೇಕು ಅಜ್ಜ ಇದ್ರೆ ಅಜ್ಜ ಬರಿಬೇಕು ಇಲ್ಲಿ ಕಡೆ ಯಾರಿಗೆ ನೀವು ಹಾಕ್ತಿರಲ್ಲ ಲೆಟರ್ ಅವ್ರಿಗೆ ಇಲ್ಲಿ ಬರಿಬೇಕು ಇಲ್ಲಿ ಏನ್ ಬರ್ಬೇಕಂತಂದ್ರೆ ನೀವು ನಿಮ್ಮ ಹೆಸರು ಬರ್ಬೇಕು ಇಲ್ಲಿ ಉದಾಹರಣೆಯಾಗಿ ಅವ ನಿರಂಜನ ಬರೀ ಇಲ್ಲಿಂದ ಹಾಕ್ತಿದ್ದಾನೆ ಮೊದಲ ಮಧ್ಯದಿಂದ ಅವ್ರ ಅಜ್ಜಿ ಹಾಕ್ತಿದ್ದಾನೆ ಬಿಜಾಪುರಕ್ಕೆ ಅವನ ಹೆಸರು ಬರ್ಬೇಕು ಇಲ್ಲಿ ನಿರಂಜನ್ ಬೀಳೂರು ಅವ್ರ ಅಜ್ಜನ ಹೆಸರು ಬರ್ಬೇಕು ಇಲ್ಲಿ ಇದ್ರಾಗ ಪತ್ರ ಬರೆಯುವಂತ ನೀವು ಇಷ್ಟ ಬರೆಯಾಕಿದ್ದೀರಿ ಮೊದಲು ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಮಣ ಶುಭಾಶಯಗಳನ್ನು ಬರೆಯುವಂಥದ್ದು ನೀವು ಹವ್ಯಾಸ ಇಟ್ಕೊಂಡ್ರೆ ಯಾಕಂದ್ರೆ ಅದು ಒಂದು ಪ್ರತಿ ವರ್ಷ ಕೂಡ ನಾವೇನ್ ಮಾಡ್ಬೇಕು ವಿಶೇಷ ಕಳಿಸುವಂತ ಒಂದೊಂದು ಪತ್ರ ಬರೆಯುವಂತ ಹವ್ಯಾಸ ಅಂತ ತಿಳ್ಕೊಬೇಕು ನಾವೆಲ್ಲರೂ ಬರ್ತೀರಿ ಎಲ್ಲರೂ ಅದಕ್ಕೆ ನಾ ಏನ್ ಮಾಡಿದ್ದೀನಿ ಎಲ್ಲರಿಗೂ ಒಂದೊಂದು ಕಾರ್ಡ್ಗಳನ್ನು ತಂದಿದ್ದೀನಿ ನಾನು ಎಲ್ಲರಿಗೂ ಒಂದು ಏನ್ ಮಾಡಿದ್ದೀನಿ ಕಾರ್ಡ್ಗಳನ್ನು ತಂದಿದ್ದೀನಿ ನೀವೇನ್ ಮಾಡ್ಬೇಕು ಇಲ್ಲ ನೀವು ಯಾರು ಬರ್ತೀರಲ್ಲ ಅವ್ರ ಹೆಸರು ಬರಬೇಕಿಲ್ಲ ಅಡ್ರೆಸ್ ಬರಬೇಕು ಅವರು ಈಗ ಉದಾಹರಣೆಯಾಗಿ ನನ್ನೇ ತಗೊಂಡ್ರೆ ನಾ ಎಲ್ಲದಲ್ಲಿ ನನಗೆ ಬರಬೇಕು ಮಾಡಿದ್ರಿ ನೀವು BC ಬಾಡಿಗೆ ಬಸವನಗರ ಪನಹಟ್ಟಿ ತಾಲೂಕು ಅಬಕೇಬಾಟಿ ಜಿಲ್ಲೆ ಬಾಗಲಕೋಟೆ ಬರೀದು ನನ್ನ ಹೆಸರು ನೀವು ಯಾರಿಗೆ ಬರೆಯಾಗತ್ರಿ ನನಗೆ ಬರೆಯಾಗತ್ರಿ ಇಲ್ಲೇ ನಿಮ್ಮ ಹೆಸರು ಬರಬೇಕು ಇಲ್ಲಿ ನೀವು ಚೈತನ್ಯ ಹೆಸರು ಬರೋದು ಬಗಲಮಟ್ಟಿ ಶಾಲೆ ಅಂತ ಬರೆದು ಆಮೇಲೆ ವಿಷಯ ಇಲ್ಲಿ ಏನ್ ಮಾಡೋದು ವಿಷಯ ಬರೆಯುವಾಗ ಇಲ್ಲಿ ಏನ್ ಮಾಡೋದು ಆ ವಿಷಯ ಬರೆದು ಇದೈತ ವಿಷಯ ಇಲ್ಲಿ ಬಾಡಿಗೆ ಸಾರಿವರಿಗೆ ಹೊಸ ವರ್ಷ ಶುಭಾಶಯಗಳು ಮತ್ತು ಸಂಕ್ರಮಣ ಶುಭಾಶಯಗಳು ಇದು ವಿಷಯ ಬರೆದು ಇಲ್ಲಿ ಹಿಂದೆ ಮತ್ತು ಮುಂದೆ ಮತ್ತು ಹಿಂದೆ ನಾವು ಪತ್ರ ಬರೆದಿವಿ ಅಂದ್ರೆ ಕಂಪ್ಲೀಟ್ ಆಗತ್ತೆ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡೋದು ನಾವು ಪೋಸ್ಟ್ ಆಫೀಸ್ನಾಗ ಏನ್ ಮಾಡ್ಬೇಕು ನಾವು ಪೋಸ್ಟ್ ಆಫೀಸ್ನಲ್ಲಿ ಡಬ್ಬದಲ್ಲಿ ನಾವು ಇದನ್ನ ಹಾಕಿಬಿಟ್ರೆ ಈ ಲೆಟರ್ ನೀವು ಯಾರು ಬರ್ದಿರ್ತೀರಲ್ಲ ನಿಮ್ಮ ಅಜ್ಜ ಆಗಿರ್ಬೇಕು ಅಜ್ಜಿ ಆಗಿರ್ಬೋದು ಮಾವ ಅತ್ತಿ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ತಾತ ನೀವು ಯಾರು ಬರ್ದಿರ್ತಿರಲ್ಲ ಈ ಲೆಟರ್ ಏನಾಗೈತಿ ಅವ್ರು ಹೋಗತ್ತೆ ನೀವು ಭಾರತದಲ್ಲಿ ಯಾರಿಗೆ ಬೇಕಾದಲ್ಲಿ ಇರಲಿ ಅವರು ಈ ಲೆಟರ್ ಏನಾಗೈತಿ ಭಾರತದಲ್ಲಿ 3 ದಿವಸದಲ್ಲಿ ಈ ಲೆಟರ್ಗಳು ಹೋಗ್ತಾವ ಅದಕ್ಕೆ ಏನ್ ಮಾಡ್ರಿ ನೀವೆಲ್ಲರೂ ಪತ್ರ ಬರೆಯುವ ಹವ್ಯಾಸವನ್ನ ಕಲ್ಕೋಬೇಕು ಈ ವರ್ಷದಿಂದ ನೀವು ಪ್ರತಿಯೊಂದು ನಿಮ್ಮ ರಿಲೇಷನ್ ಸಂಬಂಧಿಕರು ಮತ್ತು ನಿಮ್ಮ ಮಿತ್ರರಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರೂ ನೀವು ಪತ್ರ ಬರೆಯುವಂತ ಒಂದು ಹವ್ಯಾಸ ಇಟ್ಕೊಂಡ್ರಿ ಬರ್ತೀರಿ ಎಲ್ಲರೂ ಕೊಡ್ಲಾ ಓಕೆ